ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇದು ನಮ್ಮ ಡೇ 2 ಇನ್ ಮ್ಯಾಂಗ್ಳೂರ್. ಸೊ ಇವಾಗ ನಾವು ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋದು, ಏನಿಲ್ವಲ್ಲ ಪ್ಲೇಸಸ್ ಇಲ್ಲಿ ನೋಡೋದಕ್ಕೆ. ಹಾಗಾಗಿ ಸ್ವಲ್ಪ ಹೋಗೋಣ ಬೇಗ, ಅರ್ಲಿಯಾಗಿ ಇವತ್ತು ಹೋದರೆ ನಾಳೆ ಎಲ್ಲ ರೆಸ್ಟ್ ಮಾಡ್ಬೋದು, ಸಂಡೇ ಅಂತ ಹೇಳಿಬಿಟ್ಟು ಇವಾಗೆ ಹೊರಟಿದ್ದೀವಿ. ಇವತ್ತು ಹೇಗೋ ಸ್ವಲ್ಪ ಬಿಸಿಲು ಬಂದಿತ್ತು, ಅದಕ್ಕೋಸ್ಕರ ಬೀಚ್ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಇನ್ನೊಂದು ಸರಿ ಅಂತ ಹೇಳಿಬಿಟ್ಟು ತಣ್ಣೀರು ಬಾವಿ ಅಂತ ಬೀಚ್ಗೆ ಬಂದಿದ್ವಿ. ಅದಕ್ಕೂ ಮುಂಚೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ ಪಾಕಶಾಲಾದಲ್ಲಿ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ತಿನ್ನಂಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಅಲ್ಲಿಂದ ಬೀಚ್ಗೆ ಹೊರಟ್ವಿ. ಈ ಬೀಚ್ ಸ್ವಲ್ಪ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ಒಳಗಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಸ್ವಲ್ಪ ದೂರದಿಂದ ನಿಂತ್ಕೊಂಡು ಕೂತ್ಕೊಂಡು ಅಲ್ಲಿ ಬಿನಿನ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಆದ್ವಿ ನಾವು. ಗಾಯ್ಸ್, ಹತ್ತಿರದಿಂದ ನೋಡುವಂತಹ ಒಂದು ಭಾಗ್ಯ ನೀಡಿದೆ. ಜಾಸ್ತಿ ಬಿಸಿಲೇನಿರಲಿಲ್ಲ, ಆದರೂ ಯಾಕೋ ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬೀಚ್ ಹತ್ರ ಹೋಗಿದ್ದಾಗ ತಲೆನೋವು ಬಂದುಬಿಡ್ತು ನನಗೂ ಮತ್ತು ಸಾಂಗವಿಗೆ ಇಬ್ರಿಗೂ ಅದೇ ಥರ ಆಯಿತು. ಆಮೇಲೆ ಮಂಜು ಅವರು ಅಂಬ್ರೆಲಾ ತಂದು ಕೊಟ್ಟರು, ಈ ಥರ ಹಾಕ್ಕೊಳ್ಬೇಕಂದ್ರೆ ಕುತ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು. ಆದರೂ ತಲೆನೋವು ಬರ್ತಾಯಿತ್ತು, ಅದಕ್ಕೋಸ್ಕರ ಕಣ್ಣು ಮುಚ್ಕೊಂಡು ಅಲೆ ಸೌಂಡ್ ಕೇಳಿ ರಿಲೀಫ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಆ ಥರ ಕುತ್ಕೊಂಡಿದ್ವಿ, ಒಂಥರ ರಿಲೀಫ್ ಆಯಿತು, ಚೆನ್ನಾಗಿತ್ತು. ಮಿನಿನ ಅವಳ ಪಾಡ್ಗೆ ಅವಳನ್ನ ಆಡೋಕ್ಕೆ ಬಿಟ್ಟಿದ್ವಿ. ಅವಳು ಖುಷಿಯಾಗಿ ತುಂಬ ಎಂಜಾಯ್ ಮಾಡಿದ್ಲು. ನಾನು ಮಣ್ಣಲ್ವಾ ಅಂತ ಎಲ್ಲ ಹೇಳಿ ಅವಳಿಗೆ ರಿಸ್ಟ್ರಿಕ್ಟ್ ಮಾಡಲಿಲ್ಲ. ಮಿನಿ ಮಣ್ಣಲ್ಲೆಲ್ಲ ಆಡಿದ್ಲಲ್ವ, ಎಲ್ಲ ಚಲ್ಕೊಂಡ್ಬಿಟ್ಟಿದ್ಲು. ಅದಕ್ಕೋಸ್ಕರ ಅವಳಿಗಲ್ಲೇ ರೆಸ್ಟ್ ರೂಮ್ಸ್ ಇತ್ತು, ಕ್ಲೀನ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಕಾರ್ ಹತ್ತಿದ್ದೆ ತಡ ತುಂಬ ಜೋರಾಗಿ ಮಳೆ ಬಂದುಬಿಡ್ತು. ಅದಾದಮೇಲೆ ಹುಷಾರಾಗಿ ಓಡಿಸ್ಕೊಂಡು ಬಂದ್ವಿ. ಈಗ ಆಲ್ಮೋಸ್ಟ್ 4 o'clock ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟ್ ಬೇರೆ ಲೇಟಾಗಿ ಮಾಡಿದ್ವಲ್ಲ, ಅದಕ್ಕೆ ಯಾರಿಗೂ ಹೊಟ್ಟೆ ಹಸಿತಾ ಇರಲಿಲ್ಲ. ಇವಾಗ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ. ಶಿವಸೂರ್ಯ ಅಂತ ಹೋಟೆಲು, ಚೆನ್ನಾಗಿತ್ತು. ಇದು ಹೈವೇಲಿರೋದು, ಪ್ಲೆಸೆಂಟಾಗಿತ್ತು. ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು. ಮಿನಿಗೆ ಆಟ ಆಡೋಕ್ಕೂ ಚೆನ್ನಾಗಿತ್ತು. ಮಂಗಳೂರಲ್ಲೂ ಅವಳು ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ವಲ್ಲ ಅಂತ ಇಲ್ಲೇ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡಿಸ್ಕೊಂಡು ಒಂದು 2 hours ಏನೋ ಈ ಹೋಟೆಲ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ ಹೋಟೆಲು. ನಾವು ಟ್ರಿಪ್ಗೆ ಹೋಗಿರೋ ಹತ್ರ ಎಂಜಾಯ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಹೈವೇಯಲ್ಲಿ ಈ ಥರ ಟ್ರಾವೆಲ್ ಮಾಡ್ಕೊಂಡು ಬಂದು ಲಂಚ್ಗೆ ಇಳಿದಾಗ ಅಂತೂ ತುಂಬಾ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ. ಒಂಥರ ಚೆನ್ನಾಗಿರುತ್ತೆ ಹೈವೇಯಲ್ಲಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ. ನನಗೆ ಇಷ್ಟ, ತುಂಬ ಕ್ಲೀನಾಗಿರುತ್ತೆ ಅಲ್ವಾ ಹೈವೇ ಎಲ್ಲ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸೊ ನನಗೆ ಬೇರೆ ಕೋಲ್ಡ್ ಆಗಿತ್ತಲ್ವ, ಅದಕ್ಕೋಸ್ಕರ ಮ್ಯಾಂಚೋ ಸೂಪ್ ಹೇಳ್ಕೊಂಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದ್ವಿ, ಮತ್ತು ಬೇಬಿಕಾರ್ನ್ ಚಿಲ್ಲಿ ಹೇಳಿದ್ವಿ. ಒಂಥರ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ. ನಿಧಾನಕ್ಕೆ ನೆಮ್ಮದಿಯಾಗಿ ತಿನ್ಕೊಂಡು ಮಿನಿಗೆ ಮೊಸರನ್ನ ಬೇರೆ ಆರ್ಡ್ರ್ ಮಾಡಿದ್ದೆ. ಅವಳಿಗೆ ಮೊಸರನ್ನೂ ತುಂಬ ಚೆನ್ನಾಗಿತ್ತು. ಅವಳು ನೆನ್ನೆಯಿಂದ ಒಂದು ಸ್ವಲ್ಪ ದೋಸೆ ಅದು ಇದು ತಿಂದು ಅವಳು ಬೇಜಾರಾಗಿರುತ್ತೆ ಅಂತ ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ದೆ. ನೂಡಲ್ಸ್ ನೋಡಿದ್ರೆ ಅಂತೂ ಬಿಡಲ್ಲ ಅಂತೇಳಿ ಅದಕ್ಕೆ ಮುಂಚೆನೇ ಅವಳಿಗೆ ಮೊಸರನ್ನ ಎಲ್ಲ ತಿನ್ನಿಸಿದ್ವಿ. ಆಮೇಲೆ ಮಂಜು ವಿಷಯ ಗೊತ್ತಿದ್ದೆ ಅಲ್ವಾ, ಕಾಫಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕಾಫಿ ಕುಡ್ದಾದ್ಮೇಲೆ ಹೀಗೆ ಓಡಾಡ್ತಾ ಇದ್ವಿ. ಸ್ವೀಟ್ಸ್ ನೋಡಿದ ತಕ್ಷಣ ಮಂಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಕ್ಯಾರೆಟ್ ಹಲ್ವಾ ಮತ್ತು ರಸಮಲೈ ತಗೊಂಡಿದ್ದೆ. ಅವ್ರಿಗೆ ಸ್ವೀಟ್ಸ್ ಇಷ್ಟ ಆಗುತ್ತೆ, ಅದು ಪರ್ಟಿಕ್ಯುಲರಾಗಿ ಈ ಥರ ಹಲ್ವಾ, ಒಂದು ಸ್ವಲ್ಪ ಪಾಯಸ, ಆ ಥರ ಏನೋ ಒಂದೊಂದು ಇಷ್ಟ ಆಗುತ್ತೆ ಅಷ್ಟೇ, ಎಲ್ಲ ಸ್ವೀಟ್ಸ್ ಅಂತ ಅಲ್ಲ.
ಯಾವುದೋ ಇದು ನನ್ನ ಹಿಂದೆನೇ ಬರ್ತಾ ಇದೆ ಅಂತ ಅವಳು. ಇನ್ನು ಊಟ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಹುಣಸೆ ಹಣ್ಣದು ಒಂಥರ ಸ್ಟಿಕ್ಕಲ್ಲಿ ಮಾಡಿರ್ತಾರಲ್ವ, ಒಂದು ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಉಪ್ಪು ಉಪ್ಪು ಗೊತ್ತಾಗ್ತಾ ಇರುತ್ತಲ್ಲ. ಸೊ ಈ ಥರ ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನು ತುಂಬ ತಿಂದಿದ್ದೀನಿ. ನೆನಪಾಯಿತು, ಅದಕ್ಕೋಸ್ಕರ ಅಲ್ಲಿತ್ತು ತಗೊಂಡ್ವಿ. ಕಾಫಿ ಕುಡಿಯೋಣ ಅಂತ ಬಂದ್ವಿ. ಕಾಫಿ ಇಲ್ಲ, ಸ್ವಲ್ಪ ಸೋಡಾ ಏನಾದರೂ ಕುಡಿಯೋಣ ಅಂತ ಇದ್ರು ಮಂಜೂರು. ಅದಕ್ಕೆ ಇಲ್ಲಿ ಬಂದ್ವಿ. ಏನೋ ಹೊಸ್ದಾಗಿದೆ ಅಲ್ಲ, ಟ್ರೈನ್ ವೈಪ್ ಮಾಡಿದ್ದಾರೆ, ಚೆನ್ನಾಗಿದೆ. ಕಾನ್ಸೆಪ್ಟ್ ಇಸ್ ಟ್ರೈನ್. ಸೊ ಇದು ಉಗಿ ಬಂಡಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಟ್ರೈನ್. ಗಾಡಿ ಯಾಕೋ ನಮ್ಮ ನಿದ್ದೆನೇ ಮಾಡಲಿಲ್ಲ, ಅಷ್ಟು ಟ್ರಾವೆಲ್ ಮಾಡ್ತಾರೆ ಅಂದರೆ ಮಲ್ಗೆ ಇಲ್ಲ ಅವಳು. ಚೆನ್ನಾಗಿದೆ ಅಲ್ಲ ಗಾಯ್ಸ್. ಇದು ಹಾಸನ್ ಟು ಬೆಂಗಳೂರು ಹೈವೇಯಲ್ಲಿದೆ. ಅದು ಚೆನ್ನಾಗಿದೆ ನೋಡೋಕ್ಕೆ, ಡಿಫ್ರೆಂಟಾಗಿ. ಹೆಂಗಿರುತ್ತೋ ಗೊತ್ತಿಲ್ಲ ಒಳಗಡೆ ಅಂತೂ. ಇಲ್ಲಿ ನಾವು ಊಟ ಮಾಡೋಕ್ಕೆ ಬರಲಿಲ್ಲ, ಜಸ್ಟ್ ಸೋಡಾ ಕುಡಿಯೋಣ ಅಂತ ಬಂದ್ವಿ. ಇನ್ನೊಂದು ಮಸಾಲ ಸೋಡಾ 2, ಇನ್ನೊಂದು ವಾಟರ್ ಮೆಲನ್ ಮೀಡಿಯಮ್ ಶುಗರ್. ಹೆಂಗೆ ನೋಡ್ತಿದ್ದೀಯಾ? ಇದೆಯಾ ಪಾನಿಪುರಿ? ಅಲ್ಲ, ದಿನ ಕಣ್ಣು ನೋಡ್ತಾ ಇದ್ದೀವಿ. ಇಲ್ಲ ಅಂತ ಅನ್ಸುತ್ತೆ. ದಿಸ್ ಕೈಂಡ್ ಆಗೋದಲ್ಲ ಗೈಸ್. ಬಿಳಿ ಯಾವಾಗ ಜಲ ಕೊಡ್ತೀಯಲ್ಲ ನೀನು. ಲೆನ್ಸ್ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನನ್ನ ತಮ್ಮ ಯಾಕೆ ನಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಮಜಿಟೋ ಟೈಪ್ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದ. ನಾನು ಮಸಾಲ ಸೋಡಾ ಬರುತ್ತಲ್ವ, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಮೊನ್ನೆ ಮಂಗಳೂರಲ್ಲಿ ಕುಡಿದ್ರೆ ಚೆನ್ನಾಗಿತ್ತು ಅಲ್ಲಿ ಮಸಾಲ ಸೋಡಾ. ಇಲ್ಲಿ ಅದನ್ನೇ ಆರ್ಡ್ರ್ ಮಾಡಿಕೊಂಡೆ. ಇಲ್ಲಿ ನೋಡಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಅನ್ನಿಸ್ತಾ ಇತ್ತು. ಅದಕ್ಕೆ ಅವನದು ಟೇಸ್ಟ್ ಮಾಡು ಅಂತ ಅವನು ನನಗೆ ಕೊಟ್ಟ. ನಾನು ಕುಡಿದ ತಕ್ಷಣ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅವ್ನು ಹೇಳ್ತಾ ಇದ್ದ, ಇನ್ಮೇಲೆ ನೀನೇ ಏನೇನೋ ಆರ್ಡ್ರ್ ಮಾಡ್ಕೋಬೇಡ, ನಾನು ಮಾಡಿರೋದನ್ನೇ ನೀನು ಮಾಡ್ಕೊಂಡು ಕುಡಿ ಅಂತ ಹೇಳ್ತಾ ಇದ್ದ. ಯಾಕಂದರೆ ಅವ್ನು ಕಿತ್ಕೊತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಸಾರಿ ಹಿಂಗೆ ಆಗುತ್ತೆ. ಅವ್ನು ನನಗೆ ಕೊಟ್ಬಿಡ್ತಾನೆ, ಸ್ಯಾಕ್ರಿಫೈಸ್ ಮಾಡಿಬಿಡ್ತಾನೆ, ತಗೋ ನೀನೇ ಕುಡಿ ಅಂತ ಹೇಳಿಬಿಟ್ಟು. ಒಂಥರ ಖುಷಿ ಅನಿಸುತ್ತೆ ಆ ಟೈಮಲ್ಲೆಲ್ಲ. ಸೊ ಅಲ್ಲಿಂದ ಹೊರಟ್ವಿ. ಸದ್ಯಕ್ಕೆ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಅಲ್ಲಿಂದ ಮನೆಗೆ ಡೈರೆಕ್ಟ್ ಬಂದ್ವಿ. ಈಗಲೇ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು ನೋಡಿ ಎಷ್ಟು 11:15 ಆಗಿದೆ. ಸೊ ಇಷ್ಟೊತ್ತಾಯಿತು ಬರೋ ಅಷ್ಟರಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್. ಇನಿ ಗುಡ್ ನೈಟ್ ಹೇಳು. ಬಾಯ್, ಗುಡ್ ನೈಟ್. ಬಾಯ್.